ಈ ಒಂದು ಶನೈಶ್ಚರ ಮಹಾನುಭಾವ ಮೀನರಾಶಿಗೆ ಇದೇ ಮಾರ್ಚ್ 29ಕ್ಕೆ ಬರ್ತಿರಬೇಕಾದ್ರೆ ಇಷ್ಟು ವರ್ಷಗಳ ಕಾಲ ಮೇಷರಾಶಿಯವರೆಗೆ 7.5 ಇರಲಿಲ್ಲ. ಇದೀಗ 7.5 ಪ್ರಾರಂಭವಾಗ್ತಕ್ಕಂತಹದ್ದು ಮೇಷರಾಶಿಯವರು. ಈ ಮೇಷರಾಶಿಯವರೆಗೆ ಏನು 12ನೇ ಮನೆಗೆ ಬರ್ತಾನೆ 7.5 7 ವರ್ಷಗಳು ಅವನದ್ದು ಅಂತಿದ್ದಾಗ ನಾವು ದೂಷಿಸಬಾರ್ದಂತ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಏನೆಲ್ಲ ಕೂಡ ಹೇಳುತ್ತೆ ಅಂತಂದರೆ, ನಮಗೊಂದು ಪುರಾಣದ ಪ್ರಕಾರ ಶನೈಶ್ಚರ ಅನ್ನುವವ ನಿಮಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಬರುತ್ತಾನೆ. ಅದಕ್ಕಾಗಿ ಮೇಷರಾಶಿಯವರೆಗೆ 12ನೇ ಮನೆಗೆ ಬರ್ತಾನೆ ಈ ಒಂದು ಶನೈಶ್ಚರ. ಏನೆಲ್ಲ ನಡೀಬಹುದು ಅಂತಂದರೆ, ಬಹುಶಃ ನೀವಿಷ್ಟು ದಿನಗಳ ಕಾಲ ಏನು ಹಣವನ್ನು ಸಂಪಾದನೆ ಮಾಡಿದಿರಿ, ಆಸ್ತಿಯನ್ನು ಸಂಪಾದನೆ ಮಾಡಿದಿರಿ, ಸ್ನೇಹಿತರನ್ನು ಸಂಪಾದನೆ ಮಾಡಿದಿರಿ, ಬಂಧು ಬಳಗವನ್ನು, ಹೆಸರು, ಕೀರ್ತಿ, ಪ್ರತಿಷ್ಠೆ, ಘನತೆ, ಗೌರವ ಇವೆಲ್ಲ ಕೂಡ ನಿಮ್ಮದಾಗಿರ್ತಕ್ಕಂತಹದ್ದು ಪಟಾಲಂ ಒಳಗಡೆ ಇಟ್ಕೊಂಡಿದ್ರಿ, ನಿಮ್ಮ ಕಾಂಪೌಂಡ್ ಒಳಗಡೆ ಇರಿಸ್ಕೊಂಡಿದ್ರಿ. ಬಹುಶಃ ಇಲ್ಲಿ ಅಲ್ಲೆಲ್ಲೋ ಒಂದು ಸ್ವಲ್ಪ ಕ್ರ್ಯಾಕ್ ಬರುವ ಸಾಧ್ಯತೆ ಇರುತ್ತೆ. ಆ ಕ್ರ್ಯಾಕ್ ಯಾತಕ್ಕೋಸ್ಕರ ಬರುತ್ತೆ ಅಂತಂದರೆ, ಯಾರು ನಿನ್ನವರು ಅಂತ ತಿಳಿಸ್ಕೊಡ್ಲಿಕ್ಕೆ. ಈಗ ನಾಟಕ ಮಾಡಿರ್ತಾರಲ್ಲ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೇನೆ ಅಂತ ಹೇಳಿರ್ತಾನಲ್ಲ, ಮಾತು ಕೊಟ್ಟಿರ್ತಾನಲ್ಲ, ಅಂತಹ ಮಾತು ಕೊಟ್ಟಿದ್ರು ಕೂಡ ಒಂದೊಂದು ಸಲ ಅವನು ಬರೋದಿಲ್ಲ, ಸಹಿ ಹಾಕಿರ್ತಾನೆ, ಆದರೂ ಕೂಡ ನಂದಲ್ಲ ಅಂತ ಹೇಳ್ತಾನೆ. ಆ ಮಟ್ಟಕ್ಕೆ ಜನ ಇರುತ್ತಾರೆ. ಇವತ್ತಿನ ಪ್ರಪಂಚವೇ ಅದು ಹಾಗಿರುತ್ತೆ. ಈ ಅಕಾಲ ಮೃತ್ಯುಗಳು, ಅಪಮೃತ್ಯುಗಳು, ನೋವುಗಳು, ಕಂಟಗಳು, ಆಘಾತಗಳು, ಅಪಘಾತಗಳು ಇವೆಲ್ಲ ನೀವು ಗಮನಿಸಿದ್ದೇವೆ. ಇದ್ಯಾವುದು ನಮ್ಮ ಕುಟುಂಬಕ್ಕೆ ಬರಬಾರದು ಅನ್ನೋದೇ ಆದರೆ ನಿಮಗೆ ಕಂಡೀಷನ್ ಅಪ್ಲೈ ಇರುತ್ತೆ. ಇಲ್ಲಿ ಏನು ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಇರುತ್ತೆ. ಬೇರೆ ಇನ್ನೇನೋ ಹೇಳಿ ಭಯಪಡಿಸ್ತಕ್ಕಂಥದ್ದು ಅಲ್ವೇ ಅಲ್ಲ. ನೀವು ಅದನ್ನು ತೆಗೆದುಕೊಳ್ಳಲೇಬಾರದು. ಯಾರು ಏನೇ ಹೇಳಿದ್ರು ಕೂಡ ನೀವು ತೆಗೆದುಕೋಬೇಡಿ. ಅವನ ಪ್ರಾರ್ಥನೆ ಒಂದೇ ಪರಿಹಾರ ಸಾಧ್ಯ. ಈ ಅಮಾವಾಸ್ಯೆನಲ್ಲಿ ಬಹುಶಃ ನಾವು ಎಲ್ಲ ಮಾತಾಡ್ಕೊಳ್ತೀವಿ, ಅದು ಪಿತೃಗಳಿಗೆ ಸಂಬಂಧಪಟ್ಟಿದ್ದು. ಅಮಾವಾಸ್ಯೆಯಲ್ಲಿ ಕೂಡ ನಾವು ಏನೇ ಯಾಗಗಳು ಮಾಡ್ತೀವೋ, ಶನೈಶ್ಚರನಿಗೆ ಇಷ್ಟವಾದ ತಿಥಿ ಅಂತಂದರೆ ಅದು ಅಮಾವಾಸ್ಯೆ ಆಗಿರುತ್ತೆ. ಅಂತಹ ಶನಿ ಅಮಾವಾಸ್ಯೆ ದಿವಸವೇ ಅವನ ಸ್ಥಾನ ಪಲ್ಲಟವಾಗ್ತಾ ಇರತಕ್ಕಂತಹದ್ದು, ಮತ್ತೊಂದು ಗೋಚರವಾಗ್ತಕ್ಕಂಥದ್ದು, ಅಗೋಚರವಾಗಿರ್ತಕ್ಕಂತಹದ್ದನ್ನು ವಿಶೇಷತೆಯನ್ನು ಶನೈಶ್ಚರ ಕೊಡತಕ್ಕಂಥದ್ದಾಗಿರುತ್ತೆ. ಮೇಷ ರಾಶಿಯವರು ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಅಂತಂದರೆ 7.5 ಬಂದಿರೋದ್ರಿಂದ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಅವನಿಗೆ 19 ಸಂಖ್ಯೆ ಬಹಳ ಇಷ್ಟ ಆಗುವಂಥದ್ದು ಪ್ರೀತಿಯ ಬಂಧುಗಳೇ. ಆದರೆ ಚೆನ್ನಾಗಿ ಜ್ಞಾಪಕ ಇರಲಿ, ನಿಮ್ಮಿಂದ ಸಾಲ ಮಾಡಿಸ್ತಾನೆ, ನಿಮ್ಮಿಂದ ಮಾನಹಾನಿಯನ್ನು ಮಾಡಿಸ್ತಾನೆ, ಪ್ರಾಣಹಾನಿ ಮಾಡೋದ ಸಂಭವ ಬರುತ್ತೆ. ಅಲ್ಲಿ ಯಾವುದು ಕೂಡ ತೊಂದರೆ ಆಗೋದಿಲ್ಲ. ಎಚ್ಚೆತ್ತುಕೊಳ್ತಕ್ಕಂತಹದ್ದು 12ನೇ ಮನೆಗೆ ಬಂದಾಗ ಹೆಚ್ಚಿಗೆ ನೀವು ಇಷ್ಟು ದಿವಸ ದುಡಿದಿದ್ರಲ್ಲ ಅವೆಲ್ಲ ಕೂಡ ಖರ್ಚಾಗ್ತಕ್ಕಂತಹದ್ದು ಕಾಣಿಸ್ಕೊಳ್ಳುತ್ತೆ.